12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರೂ ಸಮಾನರು ಅಂತ ಹೇಳಿದರು. ಮೇಲು ಕೀಳು ಒಂದು ಜಾತಿ ರಹಿತ ಧರ್ಮ ಸ್ಥಾಪನೆ ಆಗ್ಬೇಕಂತ ಮಾಡಿದ್ರು. ಆ ಸಮಾನತೆ ಏನ್ರಿ, ಅಸ್ಪೃಶ್ಯತೆ ಇದೆಲ್ಲ ಹೋಗಿಲ್ವಾ? ಮತ್ತು ಸಂಸದರು ಆ ಒಂದು ದಲಿತ ಸಮುದಾಯದಿಂದ ಬಂದಂಥವ್ರು, ರಿಸರ್ವೇಶನ್ ಕಾಂಟೆಸ್ಟ್ ಇಂದ ಕ್ಷೇತ್ರದಿಂದ ಅವ್ರು ಕಾಂಟೆಸ್ಟ್ ಮಾಡ್ತಾರೆ. ಹೀಗಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ಇದು ಯಾವ್ದು ಸಂವಿಧಾನ, ಇದು ಯಾವ ಪ್ರಜಾಪ್ರಭುತ್ವ ಇದು? ಅದು ಒಬ್ಬ ಸಂಸದರು ಹಿರಿಯರು, ನನಗನ್ಸ್ಬಿಟ್ಟು 6-7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯದ ಸಚಿವರಾಗಿದ್ದಂಥವ್ರು, ಅವರು ಈ ರೀತಿ ಮಾಡುವಂತಹದ್ದು ಬಹುಶಃ ಅವರ ಗುಲಾಮಗಿರಿ ಮನಸ್ಥಿತಿಯನ್ನ ಏನು ತೋರಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ವಾಕ್ ಸ್ವಾತಂತ್ರ್ಯ ಇದೆ, ಅವರೊಬ್ಬ ಗೃಹ ಸಚಿವರಾಗಿದ್ದಾರೆ, ಕಾನೂನಾತ್ಮಕವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ದಲಿತರಾಗಿ ಪ್ರಶ್ನೆ ಮಾಡುದು ಅಂದ್ರೆ ಏನಂತಾರೆ? ದಲಿತರಿಗೆ ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ದಲಿತರಿನ ಜೀತದಾಳಗಿರ್ಬೇಕಾ? ಅದು ಯಾವ ಶತಮಾನದಲ್ಲಿ ಇದು? 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರೂ ಸಮಾನರು ಅಂತ ಹೇಳಿದರು. ಮೇಲು ಕೀಳು ಒಂದು ಜಾತಿ ರಹಿತ ಧರ್ಮ ಸ್ಥಾಪನೆ ಆಗ್ಬೇಕಂತ ಮಾಡಿದ್ರು. ಆ ಸಮಾನತೆ ಏನ್ರಿ, ಅಸ್ಪೃಶ್ಯತೆ ಇದೆಲ್ಲ ಹೋಗಿಲ್ವಾ? ಮತ್ತು ಸಂಸದರು ಆ ಒಂದು ದಲಿತ ಸಮುದಾಯದಿಂದ ಬಂದಂಥವ್ರು, ರಿಸರ್ವೇಶನ್ ಕಾಂಟೆಸ್ಟ್ ಇಂದ ಕ್ಷೇತ್ರದಿಂದ ಅವ್ರು ಕಾಂಟೆಸ್ಟ್ ಮಾಡ್ತಾರೆ. ಹೀಗಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ಇದು ಯಾವ್ದು ಸಂವಿಧಾನ, ಇದು ಯಾವ ಪ್ರಜಾಪ್ರಭುತ್ವ ಇದು? ಅದು ಒಬ್ಬ ಸಂಸದರು ಹಿರಿಯರು, ನನಗನ್ಸ್ಬಿಟ್ಟು 6-7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯದ ಸಚಿವರಾಗಿದ್ದಂಥವ್ರು, ಅವರು ಈ ರೀತಿ ಮಾಡುವಂತಹದ್ದು ಬಹುಶಃ ಅವರ ಗುಲಾಮಗಿರಿ ಮನಸ್ಥಿತಿಯನ್ನ ಏನು ತೋರಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ವಾಕ್ ಸ್ವಾತಂತ್ರ್ಯ ಇದೆ, ಅವರೊಬ್ಬ ಗೃಹ ಸಚಿವರಾಗಿದ್ದಾರೆ, ಕಾನೂನಾತ್ಮಕವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ದಲಿತರಾಗಿ ಪ್ರಶ್ನೆ ಮಾಡುದು ಅಂದ್ರೆ ಏನಂತಾರೆ? ದಲಿತರಿಗೆ ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ದಲಿತರಿನ ಜೀತದಾಳಗಿರ್ಬೇಕಾ? ಅದು ಯಾವ ಶತಮಾನದಲ್ಲಿ ಇದು?